ಓಂ ಅಶುದ್ಧಮಿತಿ ಚೇನ್ನ ಶಬ್ದಾತ್ ಓಂ ಅಂತ ಮೂರನೇ ಅಧ್ಯಾಯದ 1ನೇ ಪಾದದ 27ನೇ ಸೂತ್ರ. ಈ 27ನೇ ಸೂತ್ರ ಮತ್ತು 26ನೇ ಸೂತ್ರ ಇವೆರಡೂ ಸೇರಿ ಅನ್ಯಾಧಿಷ್ಠಿತಾಧಿಕರಣ ಅಂತ. ಅದರ ವಿವರವನ್ನು ರಾಘವೇಂದ್ರ ಸ್ವಾಮಿಗಳು 30 ಮತ್ತು 31ನೇ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. 30ನೇ ಗದ್ಯ ಭಾಗದಲ್ಲಿ ಈ ಅಧಿಕರಣ ಸೂತ್ರ ಯಾಕೆ ಹೊರಟಿದೆ ಅಂತ ಅನ್ನೋದನ್ನು ವಿವರಿಸಿದ್ದಾರೆ. ಮತ್ತು 31ನೇ ಗದ್ಯ ಭಾಗದಲ್ಲಿ ಈಗಾಗಲೇ ನಾವು ನೋಡಿರುವುದೇನು ಅಂದರೆ, ಈ ಹಿಂದಿನ ಅನ್ಯಾಧಿಷ್ಠಿತೆ ಪೂರ್ವದ ವಿಲಾಪಾತ್ ಅಂತ ಏನು ಸೂತ್ರ ಬಂದಿತ್ತು, ಆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಸೂತ್ರ ಭಾಷ್ಯದಲ್ಲಿ ಏನು ವಿಷಯ ಇದೆ ಅನ್ನೋದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿದ್ದಾರೆ. ಸಂಗ್ರಹೋ ಬೋಧ್ಯ ಅನ್ನುವವರೆಗೆ ತದರ್ಥಸ್ಯಾಪಿ ಶುಭೇನೇವ ಇತಿ ಭಾಷ್ಯೇಣ ಅಲ್ಲಿಂದ ಪ್ರಾರಂಭಿಸಿ ಪ್ರಾಪ್ನೋತಿ ಇತ್ಯುಕ್ತ್ಯಾಚ ಸಂಗ್ರಹೋ ಬೋಧ್ಯ ಅಲ್ಲಿವರೆಗೆ ಅದನ್ನು ಮುಗಿಸಿದ್ದಾರೆ. ಮುಂದೆ ಯಾಗೀಯ ಹಿಂಸಾಯ ಬ್ರಹ್ಮ ಹಿಂಸಾವತ್ ನಿಷಿದ್ಧತ್ವ ಅಭಾವಾತ್ ಅಂತ ಅನ್ನೋದನ್ನು ನಾವೀಗ ನೋಡಬೇಕು. ಅದು ಈ ಮುಂದಿನ ಸೂತ್ರ. ಈಗ ನಾನು ಆರಂಭದಲ್ಲಿ ಏನು ಸೂತ್ರ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ. ಅದು ಹಿಂಸಾರೂಪತ್ವಾತ್ ಪಾಪಸ್ಯಾಪಿ ಸಂಭವಾತ್ ದುಃಖಂ ಚ ಭವತ್ವಿತಿ ಚೇತ್ ನ ಶಬ್ದವಿಹಿತತ್ವಾತ್ ಅಂತ ಅದರ ಅಭಿಪ್ರಾಯ. ಮತ್ತು ವರಾಹ ಪುರಾಣದ ಶ್ಲೋಕವೊಂದನ್ನು ಕೂಡ ಕೊಡ್ತಾರೆ ಆಚಾರ್ಯರಲ್ಲಿ. ಈ ಯಜ್ಞ ಅಂತ ಅನ್ನೋದು ಒಂದು ಪಶು ಹಿಂಸಾ ರೂಪ ಆದ್ರಿಂದ ಅದು ಪಾಪಹೇತುವಾಗಿದೆ, ಅಶುದ್ಧವಾಗಿದೆ ಅದು ಅಂತ ಪ್ರಶ್ನೆ ಬಂದರೆ ಹಾಗೆ ಪ್ರಶ್ನೆ ಮಾಡಬೇಡಿ. ಹೀಗದು ಪಾಪಹೇತುವಾಗಿದೆ, ಅದರಿಂದ ಕರ್ಮವನ್ನು ಮಾಡುವಂಥವನಿಗೆ, ಯಾರು ಕರ್ಮವನ್ನು ಮಾಡಿ ಯಜ್ಞಾದಿಗಳನ್ನು ಮಾಡಿ ತನ್ನ ಸಾಧನೆಯನ್ನು ಮುಂದುವರಿಸಬೇಕು ಅಂತ ಬಯಸ್ತಾನೆ, ಅವನು ಈ ವ್ರೀಹ್ಯಾದಿ ಶರೀರವನ್ನು ತಾಳ್ತಾನಲ್ಲ, ಅಲ್ಲಿ ಅವನಿಗೆ ದುಃಖ ಆಗಲಿ ಅಂತ ಒಂದು ಪ್ರಶ್ನೆ. ಇದನ್ನು ಗಮನಿಸ್ಬೇಕು ನಾವು. ಆ ಪ್ರಶ್ನೆ ರಾಘವೇಂದ್ರ ಸ್ವಾಮಿಗಳ ಆ ಗದ್ಯ ಭಾಗದಲ್ಲಿ ನೇರವಾಗಿ ಬಂದಿರಲಿಲ್ಲ. ಅಲ್ಲಿ ಪ್ರಶ್ನೆ ಬಂದಿದ್ದೇನು, ಯಜ್ಞದ ಹಿಂಸಾ ಅಂತ ಅನ್ನೋದು ಹಿಂಸಾನೇ, ಅದರಿಂದ ಪಾಪ ಆಗ್ತದೆ. ಪಾಪ ಕಾರಣ ಆದ್ರಿಂದ ದುಃಖ ಹೇತುವು ಆಗಬೇಕು. ದುಃಖ ಹೇತುತ್ವಸ್ಯ ನ್ಯಾಯತ್ವೇನ ಸುಖಹೇತುತ್ವೇನ ವಿಧಾನ ಅಯೋಗಾಚ್ಚ. ಹಿಂದಿನ 30ನೇ ಗದ್ಯ ಭಾಗದಲ್ಲಿ ಬಂದಿರೋದು ಈ ಥರ. ಯಜ್ಞಯಾಗಾದಿಗಳನ್ನು ಮಾಡ್ರಿ, ನಿಮ್ಗೆ ಅದರಿಂದ ಸುಖ ಆಗ್ತದೆ ಅಂತ ವಿಧಾನ ಮಾಡಿದಾರಲ್ಲ, ಆ ಥರ ಮಾಡಿದ್ದು ಸರಿಯಾಗೋದಿಲ್ಲ ಅಂತ ಪ್ರಶ್ನೆ ಅಲ್ಲಿ. ಸುಖಹೇತುತ್ವೇನ ವಿಧಾನ ಅಯೋಗಾತ್ ಅಂತ. ಇದು ಸುಖ ಹೇತು, ಇದನ್ನು ಮಾಡ್ರಿ ಅಂತ ವಿಧಾನ ಹೇಗೆ ಮಾಡ್ತೀರಿ? ಯಾಕೆಂದ್ರೆ ಅದು ಹಿಂಸಾ ಕಾರಣ ಆದ್ರಿಂದ, ಹಿಂಸಾ ವಿಧಾನ ಆದ್ರಿಂದ ಅದರಿಂದ ದುಃಖವೇ ಆಗಬೇಕಲ್ಲ ಅಂತ ಅಲ್ಲಿ ಪ್ರಶ್ನೆ ಬಂದಿತ್ತು. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗೊಂದು ಬೇರೆ ವಿಷಯನೂ ಕೂಡ ಇದೆ. ಅದೇನು ಬೇರೆ ವಿಷಯ ಅಂದರೆ, ಈ ನಾವು ಹಿಂದಿನ ಸೂತ್ರದಲ್ಲಿ ಏನು ಹೇಳಿದ್ದೀವಿ, ಅನ್ಯಾಧಿಷ್ಠಿತೆ ಪೂರ್ವದ ಅಭಿಲಾಪಾತ್ ಅನ್ನೋ ಸೂತ್ರದಲ್ಲಿ ಏನು ಹೇಳಿದ್ದೀವಿ, ಈ ಧಾನ್ಯಾದಿಗಳಲ್ಲಿ ಜೀವ ಪ್ರವೇಶ ಮಾಡಿ ಆ ಮೂಲಕ ತಂದೆಗೆ, ಆ ತಂದೆಯಿಂದ ತಾಯಿಗೆ ಅವನೇನು ಪಾಸಾಗಿ ಅಲ್ಲಿಂದ ಮುಂದೆ ಅವನು ಬಂದು ಹುಟ್ಟುತ್ತಾನಲ್ಲ, ಹಾಗೆ ಹುಟ್ಟುವಾಗ ಅವನಿಗೆ ದುಃಖ ಏನೂ ಆಗೋದಿಲ್ಲ. ಯಾಕೆಂದ್ರೆ ಅದು ಅವನ ಶರೀರ ಅಲ್ಲ. ಅದು ಆ ಧಾನ್ಯಾದಿಗಳ ಶರೀರ ಅದು ಮೂಲತಃ ಬೇರೊಬ್ಬನ ಜೀವನ ಶರೀರ. ಅದು ಅವನ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದು, ಅವನ ಅಭಿಮಾನಕ್ಕೆ ಪಾತ್ರವಾದ ಶರೀರ ಅದು. ಆದ್ರಿಂದ ಅವನಿಗೆ ದುಃಖವೇ ಆಗೋದಿಲ್ಲ. ಆ ಯಾರ ಅಭಿಮಾನಕ್ಕೆ ಪಾತ್ರವಾಗಿ ಯಾರ ಪ್ರಾರಬ್ಧ ಕರ್ಮದಿಂದ ಆ ಶರೀರ ಹುಟ್ಟಿದೆಯೋ ಅವನಿಗೆ ದುಃಖ ಆಗ್ತದೆ ಆ ಶರೀರದಲ್ಲಿ. ಅದನ್ನೊಂದು ಮಾಧ್ಯಮವನ್ನಾಗಿ ಕೇವಲ ಉಪಯೋಗ ಮಾಡಿಕೊಂಡು ಯಾರು ತಂದೆ ಶರೀರಕ್ಕೆ ಬಂದು ಅಲ್ಲಿಂದ ತಾಯಿ ಶರೀರಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಿರ್ತಾನೆ, ಆ ಇನ್ನೊಬ್ಬ ಜೀವನಿಗೆ ಅದರಿಂದ ಏನೂ ದುಃಖ ಆಗೋದೇ ಇಲ್ಲ ಅಂತ ನಾವು ಹೇಳಿದ್ವಿ. ಅಲ್ಲಿಯೂ ಕೂಡ ಒಂದು ಪ್ರಶ್ನೆ ಇದೆ. ಅದನ್ನ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಗೊಂಡಿದ್ದಾರೆ. ಪ್ರಾಯ ತತ್ವಪ್ರಕಾಶ ಕಾಲದಲ್ಲಿ ಇದ್ದಿರ್ಬೇಕದು. ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ ನೀವು ನೋಡಿದ್ರೆ ಅದರಲ್ಲಿ ಹೀಗಿದೆ: ಯಜ್ಞವು ಪಶು ಹಿಂಸಾ ರೂಪ, ಆದ್ರಿಂದ ಅದು ಪಾಪ ಹೇತು. ಅದರಿಂದಾಗಿ ಕರ್ಮಿಗೆ ವ್ರೀಹ್ಯಾದಿ ಶರೀರದಲ್ಲಿ ದುಃಖವೂ ಆಗಲಿ ಅಂದ್ರೆ ಅದು ಯುಕ್ತ ಅಲ್ಲ. ಇದು ನಾನೀಗ ಓದ್ತಿರೋದು ಕನ್ನಡದ ವಾಕ್ಯ, ಆದ್ರೆ ಅದು ಪ್ರಾಯ ತತ್ವಪ್ರಕಾಶಕದ ವಾಕ್ಯವೇ ಆಗಿದ್ದಿರ್ಬೇಕು. ಮೂಲ ಬ್ರಹ್ಮಸೂತ್ರ ಭಾಷ್ಯದ ಪುಸ್ತಕ ಇಲ್ಲಿ ಇಟ್ಕೊಂಡು, ಭಾಷ್ಯ ತತ್ವಪ್ರಕಾಶಕದ ಪುಸ್ತಕ ಇಲ್ಲಿ ಇಟ್ಕೊಂಡಿಲ್ಲ, ಆದ್ರಿಂದ ಅದನ್ನ ನಂಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಮೂಲ
ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೇ ಹಿಂಸಾರೂಪತ್ವಾತ್ ಪಾಪಸ್ಯಾಪಿ ಸಂಭವಾತ್ ದುಃಖಂ ಚ ಭವತು ಇತ್ತೀಚೆಯನ್ನ ದುಃಖವೂ ಆಗಲಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಇದೆ. ಯಜ್ಞ ಅಂತ ಅನ್ನೋದು ಹಿಂಸಾರೂಪ ಆದ್ರಿಂದ ಇದು ಪಾಪ ಬರೋ ಸಾಧ್ಯತೆ ಇದೆ. ಯಜ್ಞ ಮಾಡಿದ್ರಿಂದ, ದೇವತಾ ಸ್ಮರಣೆ ಮಾಡಿದ್ರಿಂದ, ದೇವತಾರಾಧನೆ ಮಾಡಿದ್ರಿಂದ ಪುಣ್ಯ ಬರ್ತದೆ, ಪಾಪನೂ ಬರ್ತದೆ. ಆದ್ರಿಂದ ದುಃಖಂಚ ಭವತ್ತು. ಅಂಥ ಯಜ್ಞಗಳನ್ನು ಮಾಡಿ ಈ ಜೀವನದಲ್ಲಿ ಸಾಧನೆ ಮಾಡಿ ಮುಂದೆ ಪರಲೋಕಕ್ಕೆ ಯಾರು ಹೋಗಿ ಬಯಸಿರ್ತಾನೆ ಅಂಥ ಜೀವನಿಗೆ ಅದರಿಂದ ದುಃಖವೂ ಕೂಡ ಆಗಬೇಕಲ್ಲ. ನೀವು ಹೇಳ್ತಾ ಇದ್ದೀರಿ ಅದು ಬೇರೆ ಯಾವೊಂದೋ ಶರೀರ, ಇವನ್ ಶರೀರವೇ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅದು ಇವನ್ ಶರೀರ ಅಲ್ಲದೇ ಇರಬಹುದು. ಆದರೆ ಅವನು ಈ ಜನ್ಮದಲ್ಲಿ ಈ ಜಗತ್ತಿನಲ್ಲಿದ್ದಾಗ ನಾನಾ ಥರದ ಕರ್ಮ ಯಜ್ಞಯಾಗಾದಿಗಳನ್ನು ಮಾಡಿ ಅದರಲ್ಲಿ ಹಿಂಸೆ ಮಾಡಿ ಅದರ ಫಲವಾಗಿ ಸ್ವರ್ಗಲೋಕಾದಿಗಳಿಗೆ ಅಥವಾ ನರಕಕ್ಕೋ ಎಲ್ಲೋ ಹೋಗಿ ಅಲ್ಲಿಂದ ಮರಳಿ ಕೆಳಗೆ ಬಂದಿದ್ದಾನೆ. ಕೆಳಗೆ ಬರುವಾಗ ಆ ವ್ರೀಹ್ಯಾದಿ ಶರೀರವನ್ನ ತಾಳಿದಾನೆ. ಹೀಗೆ ವ್ರೀಹ್ಯಾದಿ ಶರೀರವನ್ನ ಅವನು ತಾಳಿರೋದ್ರಿಂದ ಅವನು ಹಿಂದೆ ಮಾಡಿದ ಆ ಯಜ್ಞ ಹಿಂಸಾ ಅನ್ನುವ ಪಾಪಕರ್ಮದ ಫಲವಾಗಿ ಈಗ ವ್ರೀಹ್ಯಾದಿ ಶರೀರದಲ್ಲೇ ಅವನಿಗೆ ದುಃಖವೂ ಕಾಣಬೇಕಲ್ಲ ಅಂತ ಒಂದು ಪ್ರಶ್ನೆ. ಅದು ರಾಘವೇಂದ್ರ ಸ್ವಾಮಿ ಮಾತಲ್ಲಿ ಬರಲಿಲ್ಲ, ಆದರೆ ನಾವು ಅದನ್ನು ತಿಳ್ಕೊಳ್ಬೇಕಷ್ಟೆ. ತತ್ವಪ್ರಕಾಶಿಕಾದಲ್ಲಿ ನಾನು ತೆಗೆದು ನೋಡಿದ್ರೆ ಹೀಗಿದೆ: ಅತಃ ದುಃಖ ಹೇತು ಭಾವಾತ್ ಅನ್ಯತರ ಪ್ರಕಾರೇಣ ಅಸ್ತಿ ಕರ್ಮಿಣಃ ದುಃಖಂ. ಅವನಿಗೆ ಕರ್ಮಿಗೂ ಕೂಡ, ಕರ್ಮ ಅಂದ್ರೆ ಯಜ್ಞಾದಿ ಕರ್ಮಗಳನ್ನ ಯಾರು ಮಾಡಿರ್ತಾನೆ ಅವನಿಗೂ ಕೂಡ ದುಃಖ ಆಗ್ಬೇಕಲ್ಲ, ಯಾಕಂದ್ರೆ ಅವನು ಹಿಂಸಾ ಕಾರ್ಯ ಮಾಡಿದ್ದರಿಂದ ಅಂತ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನ ಶಬ್ದಭೀತತ್ವ, ಯಜ್ಞದಲ್ಲಿ ಹಿಂಸಾ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಇದೆ. ವಿಧಾನ ಇರೋದ್ರಿಂದ ಅವನು ಮಾಡಿದ್ದಾನೆ. ಆದ್ರಿಂದ ಅವನಿಗೆ ಖಂಡಿತವಾಗಿಯೂ ಪಾಪಕ್ಕೆ ಕಾರಣ ಅಲ್ಲ ಅಂತ ಅದರ ತಾತ್ಪರ್ಯ. ವರಾಹ ಪುರಾಣದಲ್ಲಿ ಹೀಗೆ ಹೇಳ್ತಾರೆ: ಹಿಂಸಾ ತ್ವವೈದಿಕಾಯಾತೋ ತಯಾ ಅನರ್ಥ ಧ್ರುವಂ ಭವೇತ್. ಯಾವುದು ಅವೈದಿಕವಾದ ಹಿಂಸಾ ಇದೆ, ಆ ಅವೈದಿಕವಾದ ಹಿಂಸೆಯನ್ನು ಮಾಡಿದರೆ ಅದರಿಂದ ಪಾಪ ಬರ್ತದೆ, ಅನರ್ಥ, ನರಕ ಆಗ್ತದೆ. ವೇದೋಕ್ತಯ ಹಿಂಸೆಯಾತು ನೈವಾನರ್ಥ ಕಥಂಚನ. ಆದರೆ ವೇದೋಕ್ತವಾದ ಹಿಂಸೆಯಿಂದ ಯಾವುದೇ ರೀತಿಯಾದಂಥ ಅನರ್ಥವೂ ಕೂಡ ಆಗೋದಿಲ್ಲ ಅಂತ ಹೀಗೆ ಸ್ಪಷ್ಟವಾಗಿ ಅದನ್ನ ಹೇಳಿದ್ದಾರೆ. ಆದ್ದರಿಂದ ಈ ವೇದೋಕ್ತವಾದ ಹಿಂಸೆಯನ್ನ ಮಾಡಿ ಆ ಮೂಲಕ ಸತ್ತ ಮೇಲೆ ಸ್ವರ್ಗಕ್ಕೋ ನರಕಕ್ಕೋ ಹೋಗಿ ಮರಳಿ ಬಂದವನೇನಿದ್ದಾನೆ, ಆ ಮರಳಿ ಬಂದ ಜೀವ ಅವನು ವ್ರೀಹ್ಯಾದಿ ಶರೀರದಲ್ಲೇ ಪ್ರವೇಶ ಮಾಡಿದರೂ ಕೂಡ ಅವನಿಗೆ ದುಃಖ ಆಗೋದಿಲ್ಲ. ಆ ವ್ರೀಹ್ಯಾದಿ ಶರೀರ ಅಂತನೂ ಯಾರ ಕರ್ಮದಿಂದ ಹುಟ್ಟಿದ್ದು ಅವನಿಗೆ ಮಾತ್ರ ದುಃಖ ಆಗ್ತದೆ ಹೊರತು ಕೇವಲ ತಂದೆ ಶರೀರವನ್ನು ತಾಳುವ ದೃಷ್ಟಿಯಿಂದ ಮಾತ್ರ ಅಲ್ಲಿ ಒಳಗೆ ಬಂದಂಥ ಜೀವನಿಗೆ ಅದರಿಂದ ಯಾವುದೇ ರೀತಿಯಾದ ದುಃಖ ಆಗೋದೇ ಇಲ್ಲ ಅಂತ ವರಾಹ ಪುರಾಣ ಅದು ಸ್ಪಷ್ಟವಾಗಿ ಹೇಳಿದೆ. ರಾಘವೇಂದ್ರ ಸ್ವಾಮಿ ಕೂಡ ಹೀಗೆ ಹೇಳ್ತಾರೆ: ಯಾಗೀಯ ಹಿಂಸಾಯ ಬ್ರಹ್ಮ ಹಿಂಸಾವತ ನಿಷಿದ್ಧತ್ವ ಅಭಾವಾತ್. ಯಜ್ಞದಲ್ಲಿ ಏನು ಹಿಂಸಾ ಇದೆ, ಆ ಯಜ್ಞದಲ್ಲಿ ಮಾಡಿದ ಹಿಂಸಾ ಅದು ಹಿಂಸೆ, ಅದು ಪಾಪಕ್ಕೆ ಕಾರಣ ಅಲ್ಲ. ಬ್ರಹ್ಮ ಹಿಂಸಾ ಅಂದ್ರೆ ಈ ಬ್ರಹ್ಮ ಹತ್ಯೆ ಅಂತ ಅನ್ನೋದು ಯಾವ ಥರ ಪಾಪಕ್ಕೆ ಕಾರಣನೋ ಹಾಗೆ ಇದು ಪಾಪಕ್ಕೆ ಕಾರಣ ಅಲ್ಲ. ಪ್ರತ್ಯುತ ವಾಯವ್ಯಂ ಶ್ವೇತಮಾಲಭೇತ ಇತಿ ವಿಹಿತತ್ವಾಚ್ಚ. ಈ ವಾಯುವಿಗಾಗಿ, ವಾಯುವಿನ ಅನುಗ್ರಹ ಸಂಪಾದನೆಗಾಗಿ ಶ್ವೇತಮಾಲಭೇತ, ಶ್ವೇತವರ್ಣದ ಪಶುವನ್ನ ಬಲಿ ಕೊಡಬೇಕು ಅಂತ ಹೀಗೆ ಬಂದಿರೋದ್ರಿಂದ, ಹೀಗೆ ಶಾಸ್ತ್ರ ಇರೋದ್ರಿಂದ ಪಾಪ ಅಹೇತುತ್ವೇನ, ಅದು ಯಾವ ಕಾರಣಕ್ಕೂ ಕೂಡ ಪಾಪಕ್ಕೆ ಕಾರಣ ಅಲ್ಲ. ಶುಭತ್ವಾತ ಪಾಪ ಅಹೇತುತ್ವೇನೇವ ದುಃಖ ಅನಾಪಾದಕತ್ವಾತ್. ಇದು ಶುಭ ಕರ್ಮವೇ ಆಗಿದೆ, ಅಶುಭ ಕರ್ಮ ಇದಾಗಿಲ್ಲ. ಆದ್ರಿಂದ ಪಾಪಕ್ಕೆ ಕಾರಣವೂ ಕೂಡ ಇದಲ್ಲ. ದುಃಖ ಅನಾಪಾದಕತ್ವಾತ್, ದುಃಖಕ್ಕೆ ಕಾರಣ ಅಲ್ಲ ಇದು. ತದ್ಯುಕ್ತ ಯಜ್ಞಾನಾಂ ಸುಖ ಸಾಧನತ್ವಂ ದುಃಖ ಅಹೇತುತ್ವಂ ಚ ಯುಕ್ತಮೇವ. ಅಂಥ ಯಜ್ಞವನ್ನ ಇವನೇನು ಮಾಡ್ತಾನಲ್ಲ, ಮಾಡಿದಂಥ ಆ ಸಾಧಕನಿಗೆ ಸುಖನೇ ಆಗ್ತದೆ ಹೊರತು ದುಃಖ ಯಾವತ್ತೂ ಕೂಡ ಆಗೋದಿಲ್ಲ. ವ್ರೀಹಿ ಯವಾಹ ಅಂತೇನು ಮಾತು ಬಂದಿದೆಯಲ್ಲ, ವ್ರೀಹಿ ಯವಾದಿ ಜನ್ಮವನ್ನು ಅವನು ತಾಳ್ತಾನೆ ಅಂತ ಅದೇನು ಬಂದಿದೆಯಲ್ಲ, ಇತಿ ಶ್ರುತಿಸ್ತು, ಹೀಗೊಂದು ವೇದವಾಕ್ಯ ಏನಿದೆ ಅದು ವ್ರೀಹ್ಯಾದ್ಯಭಿಮಾನ ಜೀವೇನ ಸ್ಥಾನೈಕ್ಯ ಪರ. ಈ ಒಬ್ಬ ಜೀವ
ಯಜ್ಞದತ್ತ ಅನ್ನೋವನು ತಂದೆಯಿಂದ ತಾಯಿಗೆ ಬಂದು ಹುಟ್ಟಬೇಕಾಗಿದೆ. ಅವನು ಆ ದೇವದತ್ತ ಅನ್ನುವಂಥ ಇನ್ನೊಬ್ಬ ಜೀವನ ಜೊತೆಗೆ ಆ ವೀಹ್ಯಾದಿ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ಆ ವೀಹ್ಯಾದಿ ಶರೀರ ಅಂತನ್ನೋದು ದೇವದತ್ತ ಅನ್ನುವ ಆ ಮತ್ತೊಬ್ಬ ಜೀವನ ಕರ್ಮದಿಂದ ಹುಟ್ಟಿದ್ದು, ಅವನ ಅಭಿಮಾನಕ್ಕೆ ಪಾತ್ರವಾದ್ದು. ಅವನ ಶರೀರದಲ್ಲಿ ಇವನು ಪ್ರವೇಶ ಮಾಡಿರ್ತಾನಷ್ಟೆ. ಹೀಗಲ್ಲಿ ಸ್ಥಾನೈಕ್ಯ ಇದೆ. ಸ್ಥಾನೈಕ್ಯ ಇರೋದ್ರಿಂದ ಇವನನ್ನೇ ಆ ವ್ರೀಹ್ಯಾದಿ ಶರೀರವನ್ನು ತಾಳ್ತಾನೆ ಅಂತ ಹೇಳಿದಂತಾಗಿದೆ. ವಸ್ತುತಃ ವ್ರೀಹ್ಯಾದಿ ಶರೀರವನ್ನು ಇವನು ತನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ತಾಳಿದ್ದಲ್ಲ. ಪ್ರಾರಬ್ಧ ಕರ್ಮಗುಣಕವಾಗಿ ತಾಳಿದ್ದು ದೇವದತ್ತ. ಈ ಯಜ್ಞದತ್ತ ಆ ದೇವದತ್ತನ ಜೊತೆಗೆ ಅದೇ ಶರೀರದಲ್ಲಿ ಹೋದ ಅಷ್ಟೆ. ಹೀಗೆ ಸ್ಥಾನೈಕ್ಯ ಅದು. ಆದ್ರಿಂದ ಇವನನ್ನು ಕೂಡ ವ್ರೀಹಿಯ ಯವಾದಿ ಜನ್ಮವನ್ನು ತಾಳಿದ ಅಂತ ಹೇಳಿದ್ರೆ ಹೊರತು ಇವನೇ ಮೂಲತಃ ಅದನ್ನ ತಾಳುವುದಲ್ಲ ಅಂತ ನಾವು ತಿಳಿದುಕೊಳ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.